ನೀ ಕೆಲಸನ ಮನಸ್ಸಿಂದ ಮಾಡಕ್ಕೆ ಒಪ್ಕೋತಾ ಇಲ್ಲ. ನಾವು ಕಂಟಿನ್ಯೂ ಮಾಡೋಣ. ಈ ಸೀರೆಗೆ ರಕ್ಕಿಗೆ ಸಿಗ್ತಾರ, ಈ ಸೀರೆ ರಕ್ಕಿಗೆ ಸಿಗ್ತಾರ ಅಂತ ನೀವೇ ಮೂವಿಲಿ ನೋಡಬೇಕು. ಆದರೆ ನಿನಗೋಸ್ಕರ ಎಲ್ಲ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಕ್ಯಾಫೆ ಇನ್ಸೈಡರ್. ನಾನು ನಾಗಮಣ್ ಮಾತಾಡ್ತಾ ಇದ್ದೀನಿ. ಓಕೆ, ಇವತ್ತು ನಮ್ಮ ಜೊತೆ ಅರ್ಕಿ ಸಿನಿಮಾ ತಂಡ ಬನ್ನಿ ಮಾತಾಡ್ಸೋಣ. ಆಯ್ ಸರ್, ನಮಸ್ತೆ. ನಮಸ್ಕಾರ. 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 ಚೆನ್ನಾಗಿದ್ದೀರಾ? ನಿನ್ನ ಆಶೀರ್ವಾದ ಕಣ, ಎಲ್ಲರೂ ಚೆನ್ನಾಗಿ. ಆಶೀರ್ವಾದ ಸರ್. ನಾವು ಖುಷಿ ಆಯ್ತು ಸರ್ ನಿಮ್ಮ ಇಂಟರ್ವ್ಯೂ ಮಾಡ್ತಾ ಇರೋದು. ಥ್ಯಾಂಕ್ ಯು. ಬಂದ್ಬಿಡೋಣ. ಈ ಸಿನಿಮಾ ಹೊಸಬ್ರು ತಂಡದ ಜೊತೆ ಮಾಡಿದ್ದೀರಾ, ಹೇಗೆ ಅನ್ನಿಸ್ತು? ಸಿನಿಮಾ ಹೇಗೆ ಬಂದಿದೆ? ಫುಲ್ ಸಿನಿಮಾ ಆದಮೇಲೆ ನೋಡಿದ್ರ ನೀವು? ಪೂರ್ತಿ ಸಿನಿಮಾ ನಾನು ಇನ್ನೂ ನೋಡಿಲ್ಲ. ನಾನು ಡಬ್ಬಿಂಗ್ ಮಾಡಿರೋ ಪೋರ್ಷನ್ ನೋಡಿದ್ದೀನಿ. ಇಂಟ್ರೆಸ್ಟಿಂಗ್ ಆಗಿದೆ. ಕ್ಯಾಮ್ರಾ ವರ್ಕ್ ಇಂಟ್ರೆಸ್ಟಿಂಗ್ ಆಗಿದೆ. ಆರ್ಟ್ ಡೈರೆಕ್ಟ್ರು ಕಷ್ಟಪಟ್ಟು ಫ್ರೇಮ್ಗಳನ್ನು ಮಾಡಿದ್ದಾರೆ. ನಟಿಸಿರುವ ಅಫ್ಕೋರ್ಸ್ ಚೀಫ್ ಮಿನಿಸ್ಟರ್ ಪಾತ್ರದ ಜೊತೆಗೆ ನನಗೆ ಕಾಂಬಿನೇಷನ್ ಇರಲಿಲ್ಲ. ಇನ್ನು ಉಳಿದ ಇಬ್ಬರ ಜೊತೆಗೂ ನನಗೆ ಕಾಂಬಿನೇಷನ್ ಇತ್ತು. ನಾವಿಬ್ಬರು ಒಂದು ಹಾಡಲ್ಲೂ ಆ್ಯಕ್ಟ್ ಮಾಡಿದ್ದೀವಿ. ಒಟ್ಟು 2 ಹಾಡಲ್ಲಿ ಆ್ಯಕ್ಟ್ ಮಾಡುವ ಸುಖ. ಸೊ ಹೀಗೆ ಒಂದು ಹಾಡು ಹೇಳೂ ಇದ್ದೀನಿ ನಾನು, ಎಲ್ಲರೂ ಸೇರಿಕೊಂಡು. ಸೊ ಹೀಗೆ ಒಂದು ಅಪರೂಪದ ಅನುಭವ ನನಗೆ. ನೋಡುವಾಗ ನಾನೇನು ಡಬ್ಬಿಂಗ್ ಮಾಡಿದ್ದೀನಿ ಆ ಪೋರ್ಷನ್ ನೋಡುವಾಗ ಪ್ರತಿ ಕ್ಷಣ ಪ್ರತಿ ಫ್ರೇಮು ಕೂಡ ಆಸಕ್ತಿಯನ್ನು, ಕುತೂಹಲವನ್ನು ಕೆರಳಿಸುವ ಹಾಗಿದೆ. ಹೀಗಾಗಿ ಒಂದು ಕುಟುಂಬದ ಎಲ್ಲ ಜನರು ಒಟ್ಟಿಗೆ ಕೂತು ನೋಡಬಹುದಾದ ಒಂದು ಸಿನಿಮಾ ತಯಾರಿಸಿದ್ದೀವಿ ಅನ್ನೋ ನಂಬಿಕೆಯಲ್ಲಿದ್ದೀವಿ. ಇಡಿಯಾಗಿ ಈ ಸಿನಿಮಾನ ನೋಡೋಕ್ಕೆ ಇನ್ನೊಂದು 2-3 ದಿವಸ ಆದಮೇಲೆ ಅಂಥದ್ದು ಒಂದು ಪರಿಸ್ಥಿತಿ ಬರ್ತದೆ, ತೋರಿಸಿದ ಮೇಲೆ ನಾವು ಅದ್ರ ಬಗ್ಗೆ ಮಾತಾಡ್ಬೋದು. ಸದ್ಯದಲ್ಲಿ ನಾನು ಹೇಳ್ಬೋದಾದಿಷ್ಟೇ, ನಾನು ಏನು ನೋಡಿದ್ದೀನಿ ಅದು ಚೆನ್ನಾಗಿದೆ, ಜನ ನೋಡುವ ಹಾಗಿದೆ. ನೀವು ಹೇಳಿ, ಈ ಸಿನಿಮಾ ಹೇಗೆ ಬಂತು? ಮುಂಚೆ ಏನೇನೆಲ್ಲ ಮಾಡಿದ್ರಿ? ಒಂದು ನನಗೆ ಪರಿಚಯ ಮಾಡ್ಕೊಂಡು ಹೆಂಗೆ ಬಂದಿದೆ ನಿಮ್ಮ ಕ್ಯಾರೆಕ್ಟರೈಸೇಷನ್ ಈ ಸಿನಿಮಾಲ್ಲಿ? ನಾನು ಮುಂಚೆ ಒಂದು ಇಂಜಿನಿಯರಿಂಗ್ ಮುಗಿಸಿ ಥಿಯೇಟರ್ ಮಾಡಿ, ಮಾಡಲಿಂಗ್ ಮಾಡಿ, ಮತ್ತು ಶಾರ್ಟ್ ಮೂವೀಸ್, ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡಿ ಇವಾಗ 3 ಮೂವಿ ರೆಡಿ ಟು ರಿಲೀಸ್. ಒಂದು ಆಕಾಶಕ್ಕೆ ಸೇತುವೆ ಅಂತ, ಮತ್ತು ದೇವಿ ಮಹಾತ್ಮೆ ಅಂತ, ಮತ್ತು ನಮ್ಮ ಲಕ್ಕಿ ಮೂವಿ. ಮತ್ತು ಈ ಪಾತ್ರದಲ್ಲಿ ನನ್ನ ಪಾತ್ರದ ಬಗ್ಗೆ ನಾನು ಮಾತಾಡಬೇಕಾದ್ರೆ, ಲಕ್ಕಿ ಸಾಮ್ರಾಜ್ಯದಲ್ಲಿ ಡ್ಯಾನಿ, ಮಂಗಳ ಅವರೆಲ್ಲರಿಗೂ ಸಿರಿ ತಗೊಂಬರೋ ಅಂಥ ಸಿರಿ. ನನ್ನ ಪಾತ್ರದ ಹೆಸರು ಸಿರಿ. ನಾವು ಕಂಟಿನ್ಯೂ ಮಾಡೋಣ. ಈ ಸೀರೆಗೆ ರಕ್ಕಿಗೆ ಸಿಗ್ತಾರ, ಈ ಸೀರೆ ರಕ್ಕಿಗೆ ಸಿಗ್ತಾರ ಅಂತ ನೀವೇ ಮೂವಿಲಿ ನೋಡಬೇಕು. ರಕಿ ಸರ್, ನೀವು ಹೇಳಿ, ಯಾವ ಸಿನಿಮಾಕ್ಕೆ ಬರಬೇಕಂತ ಹೇಗೆ ಅನ್ನಿಸ್ತು? ಯಾಕಂದರೆ ಜರ್ಮನಿಲಿದ್ದು ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡು ಇರ್ಬೋದಾಗಿತ್ತು. ಇಲ್ಲಿ ಹೇಳ್ತಾ ಇರೋದು, ಈಗ ಸಿನಿಮಾಗೆ ಬರಬೇಕು ಎಸ್ ಎ ಪ್ರೊಡ್ಯೂಸರು ಕೂಡ ನೀವೇನೇನೆ ಆಗಿ ಯಾಕೆ ಬರಬೇಕಂತ ನಿಮ್ಗೆ ಅನ್ನಿಸ್ತು ಥಾಟ್? ಇದು ನಂದು ಪ್ಯಾಷನ್ ಇತ್ತು. ಇರುವಾಗಿಂದನೂ ನನಗೆ ಮೂವೀಸ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ನಾನು ಫಿಲ್ಮ್ ಸ್ಟಡಿ ಮಾಡಿದ್ದೀನಿ, ಎಷ್ಟೊಂದು ಶಾರ್ಟ್ ಮೂವೀಸ್ ಮಾಡಿದ್ದೀನಿ. ಆ್ಯಂಡ್ ಈ ಶಾರ್ಟ್ ಮೂವೀಸ್ ನಾಮಿನೇಟ್ ಆಗಿದೆ ಮಿನಿ ಫಿಲ್ಮ್ ಫೆಸ್ಟಿವಲ್. ಆ್ಯಂಡ್ ಹಾಗಾಗಿ ಐ ವಾಂಟ್ ಟು ಮೇಕ್ ಸಮಥಿಂಗ್ ಇಲ್ಲಿ. ಆ್ಯಕ್ಚುಲಿ ನನ್ನ ವಿಶ್ ಇತ್ತು ಇಲ್ಲಿ ಕರ್ನಾಟಕಕ್ಕೆ ಬಂದು ನನ್ನ ಫಸ್ಟ್ ಮೂವಿ ಕನ್ನಡದಲ್ಲಿ ಆಗಿರಬೇಕು ಅಂತ ನನ್ನದು ವಿಶ್. ಆ್ಯಂಡ್ ತುಂಬ ಇಟ್ಸ್ ಲೈಕ್ ಎ ಡ್ರೀಮ್ ಕಮ್ ಟ್ರೂ. ನನಗೆ ತುಂಬ ಖುಷಿ ಆಯಿತು. ಅಂತೂ ನೋಡಿರ್ತೀರ ಔಟ್ಪುಟ್, ಪ್ರೊಡ್ಯೂಸರ್ಗೆ ಒಂದು ಪ್ರೊಡ್ಯೂಸರ್ ಕಟ್ ಕೊಟ್ಟಿರ್ತಾರೆ, ಹೇಗೆ ಅನ್ನಿಸ್ತು ನೋಡಿದಾಗ? ಔಟ್ಪುಟ್ ನಾನು ನೋಡಿದಾಗ ತುಂಬ ಚೆನ್ನಾಗಿತ್ತು. ಫ್ಯಾಂಟಾಸ್ಟಿಕ್ ಆಗಿತ್ತು ಔಟ್ಪುಟ್. ನನಗಿಷ್ಟ ಆಯಿತು. ಐ ಹೋಪ್ ದಟ್ ಎಲ್ರಿಗೂ ಹಂಗೆ ಇಷ್ಟ ಆಗುತ್ತೆ. ಹೇಳಿ, ಮಹಾನಟಿ ಆಯಿತು, ಡ್ಯಾನ್ಸ್ ಕರ್ನಾಟಕ ಆದಮೇಲೆ ಇವಾಗ ಮೂವಿ ಬಂದಿದೆ. ಥ್ಯಾಂಕ್ ಯು. ಸೊ ಇದು ನನ್ನ 5ನೇ ಚಿತ್ರ ಆ್ಯಕ್ಚುಲಿ, ರಕ್ಕಿ. ಆ್ಯಕ್ಚುಲಿ ನೀವು ಅದಕ್ಕೆ ಹೋಗೋಕ್ಕಿಂತ ಮುಂಚೆನೂ ಫಿಲಮ್ ಹೌದು ಮಾಡಿದ್ದೀರಿ? ಹೌದು. ಸೊ ಅದಕ್ಕಿಂತ ಮುಂಚೆ ಮುಂದುವರೆದ ಅಧ್ಯಾಯ ಅಂತ, ವಿಕಿಪೀಡಿಯಾ, ತಿಮ್ಮನ ಮೊಟ್ಟೆಗಳು ಅಂತ, ಆಮೇಲೆ ಡೇಟ್. ಸೊ ಇದು ನಂದು 5ನೇ ಚಿತ್ರ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇದರ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಸಾರಿ, ನಿಮ್ಮ ಕ್ವೆಶ್ಚನ್ ಏನು ಕೇಳಿದ್ರಿ? ಕ್ವೆಶ್ಚನ್ ನಿಮ್ಮ ಕ್ಯಾರೆಕ್ಟರೈಸೇಷನ್ ಕೇಳಿದ್ರು. ಓಕೆ, ಸೊ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರೈಸೇಷನ್ ಹೇಳಿಲ್ಲ. ಓಕೆ, ಸೊ ನನ್ನ ಕ್ಯಾರೆಕ್ಟರ್ ವೆರಿ ಇಂಟ್ರೆಸ್ಟಿಂಗ್. ಸೊ ಪಾಲಿಟಿಷಿಯನ್ ಒಂದು ಪಾತ್ರ. ಆ್ಯಕ್ಚುಲಿ ಇದುವರೆಗೂ ಈ ಥರದ್ದು ಪಾತ್ರ ಮಾಡಿಲ್ಲ. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್, ವೆರಿ ಚಾಲೆಂಜಿಂಗ್ ಆಗಿತ್ತು ನನಗಂತೂ. ಸೊ ಇನ್ನೂ ಹೆಚ್ಚಿಗೆ ನಾನು ಬಿಟ್ಕೊಡೋಕ್ಕಾಗಲ್ಲ. ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತೀನಿ ಅಷ್ಟೇ. ಸರ್, ನಿಮಗೆ ಒಂದು ಸುಮ್ಮನೆ ಕ್ವಶನ್ ಅಂದರೆ, ನೀವೇನಾರ ಇವಾಗ CM ಅವ್ರ ಕ್ಯಾರೆಕ್ಟರ್ ಮಾಡಿದ್ರೆ, ನೀವು ಏನಾರ ಕರ್ನಾಟಕ CM ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಗೊಂದು ದಿವಸ ಅಧಿಕಾರ ಕೊಟ್ಟಿಲ್ಲ, ಒಂದು ಅಧಿಕಾರ ಬಂದರೆ ಏನೆಲ್ಲ ಚೇಂಜಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ಈ ಕರೆಂಟ್ ಸಿಚುವೇಶನ್? ಏನು ನಿನ್ನ ಚಾನಲನ್ನು ಕರ್ನಾಟಕದ ಪ್ರೈಮ್ ಚಾನಲ್ಲು ಅಂತ
ಅನೌನ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ, ಹಂಗೆ ಹೇಳ್ಬೋದು. ಬಟ್ ತುಂಬ ತುಂಬ ಫಿಲಸಾಫಿಕಲ್ ಆದ ಪ್ರಶ್ನೆ ಇದು. ಫಿಲಸಾಫಿಕಲ್ ಆಗಿ ಉತ್ತರ ಕೊಡಬೇಕಾ, ತಮಾಷೆಯಾಗಿ ಉತ್ತರ ಕೊಡಬೇಕಾ, ಅಥವಾ ರಕ್ಕಿ ಸಿನಿಮಾಗೆ ಸಂಬಂಧಪಟ್ಟಂಗೆ ಉತ್ತರ ಕೊಡಬೇಕಾ? ಕೊಡಿಸ್ತೀನಿ, ರಕ್ಕಿ ಫಿಲಮ್ ಅವ್ರ ಕೈಲಿ ಕೊಡಿಸ್ತೀನಿ. ನೀವು ಫಿಲಾಸಫಿಕಲ್ ಆಗಿ ಒಂದು ಹೇಳೋದಾದ್ರೆ ಹೇಳಿ ಸರ್. ಚೀಫ್ ಮಿನಿಸ್ಟರ್ ಅನ್ನೋದು ಭಾಳ ದೊಡ್ಡ ವಿಷಯ, ಪ್ರಧಾನಮಂತ್ರಿ ಅನ್ನೋದು ಇನ್ನೂ ದೊಡ್ಡ ವಿಷಯ. ಈ ಹೈರಾರ್ಕಿಯಲ್ಲಿ ನಾವೆಲ್ಲ ಕೆಳಗಡೆ ಸಾವಿರಾರು ಜನದ ಮಧ್ಯೆ ಇರೋ ಒಬ್ಬರೋ ಇಬ್ಬರೋ. ಸೊ ಹೀಗಾಗಿ ನನಗೆ ಆ ತರಹದ ಪ್ರಾಕ್ಟಿಕಲ್ ಅಲ್ಲದೇ ಇರುವ, ವಾಸ್ತವ ಅಲ್ಲದೇ ಇರುವ ಕನಸನ್ನು ಕಾಣಕ್ಕೆ ಬರಲ್ಲ. ಅಕಸ್ಮಾತ್ ಆಗಿಬಿಟ್ಟೆ ಅಂತಂದರೆ ಆಗ ಮೊದಲನೇದಾಗಿ ರಕ್ಕಿ ಸಿನಿಮಾಗೆ ಟ್ಯಾಕ್ಸ್ ಫ್ರೀ ಮಾಡಿಸ್ತೀನಿ. ಸೂಪರ್ ಸರ್. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕನ್ನಡ ಸಿನಿಮಾ ಈಗ ಕಳೆದ ಕೆಲವು ವರ್ಷಗಳಿಂದ ಹಣ ಹಾಕ್ತಾನೇ ಇದ್ದಾರೆ. ಜನ ವಾಪಸ್ ಬರ್ತಾ ಇರುವುದು ಕಡಿಮೆ. ಅದು ನಿಮಗೂ ಗೊತ್ತಿರುವಂಥದ್ದೇ, ಈ ಚಾನೆಲ್ ನೋಡ್ತಿರುವ ಜನರಿಗೂ ಗೊತ್ತಿರುವಂಥದ್ದೇ. ನಮ್ಮಲ್ಲಿರುವ ಸಕ್ಸಸ್ ರೇಟ್ ಕಡಿಮೆ ಆಗಿದೆ. ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಿರೋದು ಕಡಿಮೆ ಆಗಿದೆ. ಅದು ಚೆನ್ನಾಗಾಗಬೇಕು. ಆ ದೃಷ್ಟಿಯಿಂದ ನೋಡುಗರು ಏನಿದ್ದಾರೆ ಆ ಜನಕ್ಕೆ ಹೇಗಾದರೂ ಸಿನಿಮಾ ಥಿಯೇಟ್ರಿಗೆ ಬನ್ನಿ ಬನ್ನಿ ಅಂತ ಹೇಳೋಕ್ಕೆ ನಾವು ಈ ಪ್ರಯತ್ನ ಮಾಡ್ತಾಯಿದ್ದೀವಿ. ಸಿನಿಮಾ ಕೂಡ ಅದರ ಹಾಡುಗಳ ಮೂಲಕ, ಅದರ ಹೆಸರಿನ ಮೂಲಕ, ಈ ಹುಡುಗನ 6 ಪ್ಯಾಕ್ ಬಾಡಿಯ ಮೂಲಕ ಮತ್ತು ಆತನಿಗಿರುವ ಡ್ಯಾನ್ಸ್ ಮಾಡುವ ಶಕ್ತಿ. ಈಗಾಗಲೇ ಆತನದೊಂದು ವಿಡಿಯೋ ಸಾಂಗ್ ಇದೆ ಯೂಟ್ಯೂಬಲ್ಲಿ, ಕೋಟ್ಯಾಂತರ ಜನ ನೋಡಿದ್ದಾರೆ. ಐ ಥಿಂಕ್ ಅಬೌಟ್ 2-3 ಮಿಲಿಯನ್ಗಿಂತ ಜಾಸ್ತಿ ಜನ ನೋಡಿದ್ದಾರೆ. ಹಾಗೆ ಒಂದು ಒಳ್ಳೆಯ ನೃತ್ಯ ಮಾಡೋಕ್ಕೆ ಗೊತ್ತಿರುವಂಥವ್ರು ಮತ್ತು ಹೈಲಿ ಕ್ವಾಲಿಫೈಡ್ ಎಜುಕೇಷನ್ನೂ ಇರುವಂತಹ ಜನ ಸಿನಿಮಾಕ್ಕೆ ಬರುವುದು ಕಷ್ಟ. ಇಬ್ಬರಿದ್ದೀವಿ ಇಂಜಿನಿಯರ್ಗಳಿಗಿಲ್ಲಿ, ನೀವು ಇಲ್ಲೂ ಒಬ್ಬಳಿದ್ದಾರೆ, 4 ಜನ ಅಲ್ಲೂ ಇಬ್ಬರು ಇದ್ದಾರೆ ಇಂಜಿನಿಯರ್. ಸೊ ಹೀಗೆ ಈ ತರಹದ ಎಜುಕೇಟೆಡ್ ಜನ ಸಿನಿಮಾಕ್ಕೆ ಬರುವುದರಿಂದ ಆಗುವ ಲಾಭ ಏನಪ್ಪ ಅಂತಂದರೆ, ಅವರ ಎಜುಕೇಷನಿನ ಮೂಲಕ ಅವರಿಗೆ ದೊರೆತಿರುವ ಕಲ್ಚರ್ ಏನಿದೆ ಅದನ್ನು ತೆರೆಗೆ ತರೋದಕ್ಕೆ ಸಾಧ್ಯ. ಹಾಗಾಗಿ ಆ ಸಿನಿಮಾ ಹೊಸದಾಗಿ ಕಾಣೋದಕ್ಕೂ ಸಾಧ್ಯ. ಈ ಇಷ್ಟೂ ಜನರ ಇನ್ನೇನು ಬುದ್ಧಿವಂತರು ಅಂತ ನಾನು ಹೇಳ್ತಿಲ್ಲ, ಅವರ ಎಜುಕೇಷನ್ ಕಾರಣವಾಗಿ ಅವರಿಗೆ ದೊರೆತಿರುವ ಸಾಮಗ್ರಿ ಉತ್ತಮವಾದಿರುತ್ತೆ ಅನ್ನುವ ನಂಬಿಕೆಯ ಜೊತೆಗೆ ಈ ಸಿನಿಮಾ ಜನ ನೋಡಲಿ ಅಂತ ಮತ್ತೆ ಮತ್ತೆ ಆಹ್ವಾನ ಮಾಡೋಕ್ಕೆ ನಿಮ್ಮ ಚಾನಲನ್ನು ಬಳಸ್ಕೊತಾ ಇದ್ದೀವಿ. ಹಾಗಾಗಿ ನಿನ್ನ ಪ್ರಶ್ನೆಗೆ ಮತ್ತೆ ಬರೋದಾದರೆ, ನಾನು ಚೀಫ್ ಮಿನಿಸ್ಟರ್ ಆದರೆ ಈ ಥರ ಸೈರನ್ಗಳು ಬರದೇ ಇರುವ ಹಾಗೆ, ಎಲ್ರಿಗೂ ಹೆಲ್ತ್ ಇರುವ ಹಾಗೆ, ಹೆಲ್ತನ್ನು ಕಾಪಾಡೋಕ್ಕೆ ಬೇಕಾದ ವ್ಯವಸ್ಥೆನೂ ಮಾಡ್ತಾ ಈ ಥರದ ಸಿನಿಮಾ ಮೂಲಕ ಅವರ ಮನಸ್ಸಿನಲ್ಲಿ ಸಂತೋಷವನ್ನು, ಆನಂದವನ್ನು ಕೊಡೋ ಮೂಲಕ ಅವ್ರಿಗಿರೋ ಟೆನ್ಷನ್ ಕಡಿಮೆ ಮಾಡುವ ಪ್ರಯತ್ನ. ನೀವು ಹೇಳಿ, ಒಂದು ದಿವಸ ಚೀಫ್ ಮಿನಿಸ್ಟರ್ ಆದರೆ ಅಥವಾ ಈಗಿರೋ ಇದಕ್ಕೆ ಏನು ಬದಲಾವಣೆ ಬೇಕನ್ಸುತ್ತೆ? ನೀಟ್ ಎಜುಕೇಷನ್ ಸಿಸ್ಟಮ್ ಏನಿದೆ ಅದು, ಮತ್ತು ಅಲ್ಲಿ ಪೇಪರ್ ಲೀಕ್ ಆಗದಿರೋ ಹಂಗೆ ನಾನು ಮಾಡಬೇಕು ಅಂತ ನಾನು ಅನ್ಕೊಂಡೆ. ನಾನು ಓದಬೇಕಾದ್ರೂ ಸಹ ಕೆಮಿಸ್ಟ್ರಿ ಪೇಪರ್ ಲೀಕ್ ಆಗಿತ್ತು. ಎಷ್ಟು ಸತಿ ಲೀಕ್ ಆಗಿತ್ತು ಗೊತ್ತಾ? ಇವಾಗೂ ಎಷ್ಟು ಆಗ್ತಿದೆ ಅಂದರೆ ಇಟ್ಸ್ ಎ ವೆರಿ ಸ್ಯಾಡ್ ಥಿಂಗ್. ಸೊ ಐ ವುಡ್ ಡೂ ದ್ಯಾಟ್. ಸರ್ ನೀವು ಹೇಳಿ ಸರ್. ಇಲ್ಲಿ ಯಾಕೆಂದರೆ ನೀವು ಅಲ್ಲಿ ಜರ್ಮನಿಯಲ್ಲೂ ನೋಡಿರ್ತೀರ ವ್ಯವಸ್ಥೆಗಳು, ಇಲ್ಲೂ ನೋಡಿರ್ತೀರ, ಇಲ್ಲಿ ಏನು ಚೇಂಜಸ್ ಬೇಕು ಸರ್? ಏನು ಚೇಂಜಸ್ ಆ್ಯಕ್ಚುಲಿ ನನಗೆ ಇಲ್ಲಿ ಬಂದಾಗೆಲ್ಲ ಒಂದು ಫ್ಯಾಮಿಲಿ ಫೀಲಿಂಗ್ ಬರುತ್ತೆ. ಇಂಡಿಯಾ ಬಂದಾಗೆಲ್ಲ ನನಗೆ ನಮ್ಮ ಸಂಪತ್ ಸರ್ ಅವರು ಹೇಳಿದ್ರು, ಎನಿ ಟೈಮ್ ನೀನು ಎಲ್ಲಾದರೂ ನೋಡಿದಾಗ ಒಂಥರ ಅಬ್ಸರ್ವ್ ಮಾಡು, ಎಲ್ಲ ಸಿನಿಮಾ ಥರ ಅನಿಸ್ತಾ ಇರುತ್ತೆ. ಆ್ಯಂಡ್ ಆ ಲೈವ್ಲಿನೆಸ್ ಇದೆ ಇಂಡಿಯಲ್ಲಿ. ನಾನು ಅದಕ್ಕೋಸ್ಕರನೇ ಎಷ್ಟೊಂದು ಟೈಮ್ ಇಲ್ಲಿ ಬರ್ತಾ ಇರ್ತೀನಿ, ಹಾಲಿಡೇಸ್ ಬರ್ತಾ ಇರ್ತೀನಿ. ಬಿಕಾಸ್ ಅದೊಂಥರ ಲೈಫ್ ಆ್ಯಂಡ್ ಲೈಫ್ನೆಸ್ ಇಲ್ಲ, ನೇಚರಲ್ಲ, ಸಿಟಿಲೇ ಜನರು ಹೆಂಗೆ ಒಬ್ರಿಗೊಬ್ರು ಇಂಟ್ರ್ಯಾಕ್ಟ್ ಮಾಡ್ತಾರೆ ಎಲ್ಲ ಬೇಕನ್ಸುತ್ತೆ ಇಲ್ಲಿ ಪೊಲಿಟಿಕಲಿ. ಹಾಗಿದ್ರೆ ಅವ್ರಿಗೆ ಆನ್ಸರ್, ಅವ್ರಿಗೆ ಕ್ವಶನ್ ಚೇಂಜಸ್. ಸದ್ಯಕ್ಕೆ CM ಅಂದರೆ ಚೀಫ್ ಮಿನಿಸ್ಟರ್ ಅನ್ಕೋಬೇಡ, ಕೂಲ್ ಮ್ಯಾನ್. ಯು ಆರ್ ಎ ಕೂಲ್ ಮ್ಯಾನ್, ಕಾಮನ್ ಮ್ಯಾನ್. ಐ ಆಮ್ ಆಲ್ವೇಸ್ ಎ ಕಾಮನ್ ಮ್ಯಾನ್. ರೋಡ್ಸ್ ಆ್ಯಂಡ್ ಫೆಸಿಲಿಟೀಸ್ ಅದು ಮೇ ಬಿ ನನ್ನ ಇಂಜಿನಿಯರಿಂಗ್ ಸ್ಕಿಲ್ಸ್ ತೊಗೊಂಡು ಬಂದು ಇಲ್ಲೂ ಏನಾದರೂ ಚೇಂಜಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು. ನೀವು ಹೇಳಿ, ಯಾಕಂದರೆ ನೀವೇ CM ಕ್ಯಾಂಡಿಡೇಟ್ ಈ ಫಿಲಮಲ್ಲಿ, ಅದಕ್ಕೋಸ್ಕರ ಈ ಪ್ರಶ್ನೆ ಹಾಕ್ಕೊಂಡೆ. ಓಕೆ, ಸೊ ಮೋಸ್ಟ್ಲಿ
ಹೈ ಅಂದರೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಎಲ್ರಿಗೂ ಆಕ್ಸೆಸಿಬಲ್ ಇರೋ ಥರ, ಮತ್ತು ಹೆಲ್ತ್ ಫೆಸಿಲಿಟೀಸ್ ಎಲ್ರಿಗೂ ಆಕ್ಸೆಸಿಬಲ್ ಇರೋ ಥರ, ಲೈಕ್ ಫ್ರೀ ಎಜುಕೇಷನ್ ಆರ್ ಫ್ರೀ ಹೆಲ್ತ್ ಫೆಸಿಲಿಟೀಸ್. ಸರ್ ಹೇಳಿದರು ನಿಮ್ಗೆ, ನಾನು ಕ್ವಶನ್ ಹಾಕ್ಕೊಂಡಿದ್ದೆ, ಹಾಡುಗಳು ಮತ್ತು ಡ್ಯಾನ್ಸು ಮತ್ತು ನಿಮ್ಮ ಬಾಡಿ ಬಿಲ್ಡಿಂಗ್ ಎಲ್ಲ ನೋಡಿದ್ವಿ ನಿಮ್ಮ ಇದರಲ್ಲಿ ಟೀಸರ್ ಸಾಂಗ್ಸಲ್ಲೆಲ್ಲ. ಹೇಗೆ ಸರ್, ಆಲ್ಮೋಸ್ಟ್ ಅಪ್ಪು ಸರ್ದೊಂದು ಸಾಂಗ್ ಇದೆ, ಅದೇ ಥರನೇ ಸ್ಟೆಪ್ಸ್ ಎಲ್ಲ ಅಷ್ಟು ಕಷ್ಟವಾಗಿರೋ ಸ್ಟೆಪ್ಪು, ಬ್ಯಾಕ್ ಫ್ಲಿಪ್ಪು ಅವೆಲ್ಲ ತುಂಬ ಕಷ್ಟ. ಯಾವ ಥರ ಪ್ರಿಪ್ರೇಷನ್ ಅದರಿಂದ ಸರ್? ಥ್ಯಾಂಕ್ ಯು ಸೊ ಮಚ್. ನೀವು ಆ ಥರ ನೋಡಿದ್ದೀರಾ ಅಂದರೆ ರಿಯಲಿ ಥ್ಯಾಂಕ್ ಯು ಸೊ ಮಚ್. ಟೀಸರ್ ಟ್ರೈಲರ್ ಎಲ್ಲ 2-3 ಸತಿ ನೋಡ್ಕೊಂಡು ಬಂದು ಥ್ಯಾಂಕ್ ಯು ಸೊ ಮಚ್. ನೀವು ಆ ದೃಷ್ಟಿಯಿಂದ ನೋಡ್ತಾ ಇದ್ದೀರ ಅಂತ ನಂಗೆ ತುಂಬ ಖುಷಿ ಇದೆ. ಹೇಗಿತ್ತು ಸರ್ ಪ್ರಿಪ್ರೇಷನ್ ಇದೆಲ್ಲ? ಪ್ರಿಪ್ರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಇದು ಸ್ಟೋರಿ ಜಾನ್ಯುವರಿಯಿಂದ ಸ್ಟಾರ್ಟ್ ಆಯಿತು, ಆಮೇಲೆ ಮಾರ್ಚಲ್ಲಿ ಸ್ಕ್ರಿಪ್ಟ್ ಫುಲ್ ಕಂಪ್ಲೀಟ್ ಆಯಿತು, ಆಮೇಲೆ ನನ್ನ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿ ಜುಲೈ ಲಾಸ್ಟ್. ಆ ಟೈಮಲ್ಲಿ ಡೈಲಾಗ್ ಪ್ರಿಪ್ರೇಷನ್ಸ್ ಎಲ್ಲ ನಡೀತು, ಆಮೇಲೆ ಡ್ಯಾನ್ಸ್ ಪ್ರಿಪ್ರೇಷನು, ಫೈಟ್ ಪ್ರಿಪ್ರೇಷನು. ಡ್ಯಾನ್ಸ್ ಆ್ಯಕ್ಚುಲಿ ನಂದು ಬರೋದು ಹಿಪ್ ಹಾಪ್ ಸ್ಟೈಲ್ ಡ್ಯಾನ್ಸ್, ಅದು ನನ್ನ ಮೇನ್ ಚಿಕ್ಕವನಿರೋವಾಗಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಈಗ ಶಿವತಾಂಡವನೂ ಮಾಡಿದ್ದೀನಿ. ಜರ್ಮನಿಯಲ್ಲಿ ಜರ್ಮನ್ಸ್ಗೆ ಶಿವತಾಂಡವ ಹೇಳ್ಕೊಟ್ಟಿದ್ದೀನಿ ನನಗೆ ಕಂಟೆಂಪ್ರರಿ. ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಬೇರೆ ಟೈಪ್ಸ್ ಆಫ್ ಡ್ಯಾನ್ಸ್ ಮಾಡಿದ್ದೀನಿ. ನಮ್ಮ ಹಾಡಲ್ಲೂ ಈಗ ನೆಕ್ಸ್ಟ್ ಬರುತ್ತೆ ಉತ್ತರ ಕರ್ನಾಟಕ ಡ್ಯಾನ್ಸ್, ಅದು ಹೊಸ್ದಾಗಿತ್ತು, ಫಸ್ಟ್ ಟೈಮ್ ನಾನು ಮಾಡಿದ್ದು. ಸೊ ತುಂಬ ಫನ್ ಸಿಕ್ತು ನನಗೆ ಮಾಡೋಕ್ಕೆ. ಆ್ಯಂಡ್ ನಾನು ಯಾವಾಗಲೂ ಈ ಥರ ಹೊಸ್ತು ಮಾಡಿದಾಗ ಫುಲ್ ರೆಸ್ಪೆಕ್ಟ್ ಕೊಟ್ಟು ಮಾಡ್ತೀನಿ, ಬಿಕಾಸ್ ನಂಗೆ ಗೊತ್ತು ಕಲ್ಚರಲ್ ಸಕ್ಕತ್ ಬರುತ್ತೆ ಅಂತ. ಸೊ ಐ ಹೋಪ್ ದ್ಯಾಟ್ ಎಲ್ಲ ಕರೆಕ್ಟಾಗಿ ಮಾಡಿದ್ದೀನಿ. ಮ್ಯಾಮ್, ನೀವು ಗ್ಯಾಂಗಲ್ಲಿ ಲೇಡಿ ನಿಮ್ಮ ಡಾನ್, ನಮ್ಮ ಸರ್ ಡಾನ್ ಗ್ಯಾಂಗಲ್ಲಿ ನೀವು ಲೇಡಿ ಇದಾಗಿ ಇದು ಮಾಡ್ತಿರ್ತೀರಾ, ಏನು ಮಾಡಿದ್ರು? ನನ್ನ ಪಾತ್ರ ಏನು ಅಂತ ಹೇಳಿದ್ರೆ, ನಾನು ಜನ್ಸಿ ಪಾತ್ರ, ಮತ್ತು ಪ್ರೀತಿ ಅವಲಂಬಿಸ್ತಾರ ಅಂತ ಒಂದು ಹುಡುಗಿ. ಅಂದರೆ ಪ್ರೀತಿ ಬೇಕು ಅನ್ನೋದಕ್ಕಿಂತ ಪ್ರೀತಿಯಲ್ಲಿ ಐ ವಾಂಟ್ ಟು ಬಿ ಅಂಡರ್ಸ್ಟುಡ್, ಟು ಬಿ ಸೀನ್. ಮತ್ತು ಅಪ್ಪ ಮಗಳು ಪಾತ್ರ ಇದರಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸಿದ್ದು. ಇಲ್ಲಿ ಯೂಶ್ವಲಿ ಎಲ್ಲ ಮೂವಿಲೂ ಅಪ್ಪ ಅಮ್ಮ ಮಗಳು ಪ್ರೀತಿ ಏನಿರುತ್ತೆ, ಬಟ್ ಇದರಲ್ಲಿ ಆ ಥರ ಇರಲ್ಲ. ಆ ಒಂದು ಪ್ರೀತಿನ ಹಿಡಿದಿಟ್ಕೊಂಡು ಜೊತೆಗಿರೋದು ಇರುತ್ತಲ್ಲ, ಆ ರೀತಿಯ ಒಂದು ಪಾತ್ರ. ನೀವು ಹೇಳಿ ಸರ್, ಡಾನ್ ಕ್ಯಾರೆಕ್ಟರ್ ನೋಡಿದ್ದೀರಾ? ಸುಪಾರಿ ಕೊಟ್ಟು ಇದು ಮಾಡಿಸ್ತಾ ಇರ್ತಾರೆ ಹೀರೋ ಕೈಲಿ. ಹೇಗೆ ಸರ್ ಇದು? ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ವಿಲನ್ ಮಾಡಿದ್ದೀನಿ. ಯಾಕೆಂದರೆ ಸ್ಲಂಬಾಲ ಅದ್ರಲ್ಲಿ ಮಾಡಿದ್ದೀನಿ. ಅಂದರೆ ಸ್ಲಂಬಾಲದಲ್ಲಿ ಒಬ್ಬ ರಾಜಕಾರಣಿ ಮತ್ತು ಸುಪಾರಿ ಕೊಡುವ ವ್ಯಕ್ತಿಯ ಪಾತ್ರವನ್ನು ಮಾಡಿದ್ದೇನೆ. ಇನ್ಯಾವುದೋ ಈ ಥರದ 2-3 ಸಿನಿಮಾ, ಜುಗಾರಿ ಅನ್ನೋ ಸಿನಿಮಾದಲ್ಲೂ ಥರದ ವಿಲನ್ ಪಾತ್ರವನ್ನು ಮಾಡಿದ್ದೇನೆ. ಇದರಲ್ಲಿ ಏನು ಅಂದರೆ ಫನ್ ಎಲಿಮೆಂಟ್ ಜಾಸ್ತಿ ಇದೆ. ಒಬ್ಬ ವಿಲನ್ ಅನ್ನೋ ಥರದ ಪಾತ್ರ ಅಲ್ಲ. ಒಂದು ಕುಟುಂಬ, ಹೆಂಡತಿ, ಮಗಳು, ಒಬ್ಬ ಅಪ್ಪ, ಜೊತೆಗೆ ಈ ಮಾಫಿಯಾ ಅನ್ನುವ ಅಂಡರ್ವರ್ಲ್ಡ್ ಅನ್ನುವ ಒಂದು ಜಗತ್ತು. ಹಾಗಾಗಿ ಆ ಹಾಡನ್ನು ನೀವು ಕೇಳಿದ್ರು ಇದು ಇಂಥದ್ದು ಅಡ್ಡ, ಇದು ಇಂಥ ಹಿಂಗೆ ಹೇಳ್ತೀವಲ್ಲ, ಆ ಹಾಡು ಹೇಳುವಾಗಲೇ ನಿಮಗೆ ಇದರ ಬಗ್ಗೆ ಒಂದು ಸ್ಪೂಫ್ ಥರ ಇದೆ ಅಂತ ಅನಿಸುತ್ತೆ. ಮತ್ತು ಈ ಎಲ್ಲವನ್ನು ಮೀರಿ ಮನುಷ್ಯ ಏನೇನು ತನ್ನ ಪವರ್ ಸೆಂಟ್ರ್ ಮಾಡ್ಕೋಬೇಕು ಅಂತ ಏನೇನು ಮಾಡ್ತಾನೋ ಅದನ್ನು ಮೀರಿ ಅಂತಿಮವಾಗಿ ಆತ ಮನುಷ್ಯ ಆಗಬೇಕು ಅನ್ನೋದನ್ನು ಈ ಸಿನಿಮಾ ಹೇಳುವ ಪ್ರಯತ್ನ ಮಾಡುತ್ತೆ. ಹಾಗೆ ಇಲ್ಲಿ ಬರುವ ಅಂಡರ್ವರ್ಲ್ಡಿನ ಡಾನು ನನ್ನ ಹಾಗೆ ತಮಾಷೆ ಮಾಡಿಕೊಂಡು ನಕ್ಕೊಂಡು, ನಿನಗೆ 6 ಮಾರ್ಕ್ ಕೊಟ್ಟಿದ್ದೀನಿ, ನಿನಗೆ 9 ಮಾರ್ಕ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಅವನು ಒಂದು ಇಡೀ ತಂಡವನ್ನು ಸಾಮಾನ್ಯವಾಗಿ ಏನು ರೋಷ ವೇಷ ಇರ್ತದೋ, ಈಗ ಚಾಕು ಹಾಕ್ಬಿಡ್ಬೇಕು, ಈಗ ಬ್ಲೇಡ್ ಹಾಕ್ಬಿಡ್ಬೇಕು, ಈಗ ಲಾಂಗ್ ತರಬೇಕು ಅನ್ನೋ ಥರದ ಒಂದು ಇದುವರೆಗೆ ಕಂಡ ಸ್ಟೀರಿಯೋ ಟೈಪ್ ಏನಿದೆಯೋ ಅದನ್ನು ಮೀರಿ ಒಂದು ವ್ಯತ್ಯಾಸವಾದ ಬೇರೆ ತರಹದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವ ಪ್ರಯತ್ನ ಮಾಡಲಾಗಿದೆ. ಅದು ಐ ಥಿಂಕ್ ನೋಡುವವರಿಗೆ ಹೊಸದಾಗಿ ಕಾಣಿಸ್ಬೋದು ಅಂತ ನಾನು ಭಾವಿಸ್ತೀನಿ. ಹೆಚ್ಚು ಜನ ನೋಡಿ ನಮ್ಮ ಬೆಂತಟ್ಟಿದ್ರೆ ಈ ಥರದ ಇನ್ನೂ ಹಲವು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಬಹುದು. ಸರ್ ನೀವು ಹೇಳಿ. ಆ್ಯಕ್ಚುಲಿ ಸರ್ ಹೇಳ್ದಂಗೆ ನಮ್ಮ ಪಾತ್ರದ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ತುಂಬ ಚೌಕಟ್ಟಿದೆ. ನಾವು ಇದನ್ನ ಹೇಳ್ಬಾರ್ದು, ಅದನ್ನ ಹೇಳ್ಬಾರ್ದು. ಸರ್ ಒಂದೊಂದು ಚೌಕಟ್ಟನ್ನ ಮೀರಿ ಆ್ಯಕ್ಚುಲಿ ಒಂದೊಂದು ರಿವೀಲ್ ಮಾಡ್ತೀವಿ. ಸರ್ ಹೇಳ್ದಂಗೆ ಸರ್ ಹೇಳ್ದಂಗೆ ಅವರು ಕ್ಯಾರೆಕ್ಟರ್ ಸಖತ್ ಜಾಯ್ಫುಲ್ ಆಗಿದ್ದಾರೆ. ಆ್ಯಂಡ್ ಯಾವ ಥರ ಇದೆ ಅಂದರೆ ನಿಮಗೂ ಒಂದು ಆಸೆ ಬರುತ್ತೆ,
ನಿಮ್ಮ ಡಾನ್ ಗ್ರೂಪಲ್ಲಿ ನನ್ನೂ ಸ್ವಲ್ಪ ಸೇರಿಸ್ಕೊಳ್ತೀರಾ ಅಂತ ಆ ಥರ ಅವ್ರು ಫೀಲಿಂಗ್ ಕೊಡ್ತಾರೆ. ಅವ್ರ ಲೈಫ್ ಒಂದು ತಗೊಂಡ್ಬರ್ತಾರೆ ಅಲ್ಲಿಗೆ. ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡೋವಾಗ ಅದು ಅಷ್ಟೇ. ಅವ್ರ ಜೊತೆ ನೀವು ಡಾನ್ ಕೆಳಗಡೆ ಮಾಡಿದ್ದೀರಾ, ಸುಪಾರಿ ಇಸ್ಕೊಂಡು ಫೀಲಿಂಗ್ ಮಾಡ್ಕೊಂಡು ಆ ರೋಲರ್ ಕೋಸ್ಟರ್ ಥರ ಇನ್ನೊಂದು ಕ್ವಶನ್ ಕೇಳ್ತೀರಾ ಸರ್? ಅವ್ರ ಕೆಳಗಡೆ ನೀವು ಅವ್ರ ಹತ್ರ ಸುಪಾರಿ ತಗೊಂಡು ಅವ್ರು ಹೇಳಿ ಕೆಲಸ ಮಾಡ್ತಾ ಇರ್ತೀರಲ್ಲ, ಅದಕ್ಕೆ ನಿಮ್ಗೆ ಹೇಗಿತ್ತು ಅವ್ರ ಜೊತೆ ಜರ್ನಿ? ಅವ್ರ ಜೊತೆ ಜರ್ನಿ ಆ್ಯಸ್ ಆ್ಯಕ್ಟರ್ ಹೇಳ್ತೀನಿ, ತುಂಬ ಚೆನ್ನಾಗಿತ್ತು. ಏಕೆಂದರೆ ಅವರು ಎನಿ ನರ್ವಸ್ನೆಸ್ ಆಗಿದ ತಕ್ಷಣ ಅವ್ರು ಇಮಿಡಿಯೇಟ್ಲಿ ಕಾಮ್ ಮಾಡ್ತಾಯಿದ್ರು. ಸಖತ್ ನಾಲೆಜಬಲ್ ಇದ್ದಾರೆ ಸರ್. ಎನಿ ಕ್ವಶನ್ ಕೇಳಿದಾಗ ಅವ್ರು ನೀಟಾಗಿ ಆನ್ಸರ್ ಮಾಡ್ತಾಯಿದ್ರು, ಅವ್ರು ಟೈಮ್ ತೊಗೊಂಡು ಆನ್ಸರ್ ಮಾಡ್ತಾಯಿದ್ರು. ಆ್ಯಂಡ್ ನಿಮಗೆ ಕ್ವಶನ್ ಕೇಳಿಲ್ಲ ಅಂದ್ರೂ ನಿಮ್ಮ ಮುಖದಲ್ಲಿ ಅವ್ರು ನೋಡಿ ಏನೋ ಕ್ವಶನ್ ಇದೆ ಇಲ್ಲಿ, ಲೆಟ್ ಮಿ ಎಕ್ಸ್ಪ್ಲೇನ್ ಅಂತ ಬಂದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ಫಸ್ಟ್ ಸ್ಟಾರ್ಟಿಂಗ್ ಫ್ಯೂ ಅವರ್ಸು ಅಂದರೆ ಫಸ್ಟ್ ಡೇಲಿ ನನಗೆ ಒಂದು ಸ್ವಲ್ಪ ನರ್ವಸ್ನೆಸ್ ಇತ್ತು. ಆದರೆ ಸರ್ ಬಂದು ಏಯ್ ವಾಟ್ಸಪ್ ಮ್ಯಾನ್ ಅಂತ ಹಿಂಗೆ ಕೈ ಕೊಟ್ಟು ಹಿಂಗೆ ಫುಲ್ಲು ಹಿಂಗೆ ಈ ಟುಕ್ ಮೀ ಅಂತ. ನಾನು ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸರ್ ಜೊತೆ ಆ್ಯಕ್ಟ್ ಮಾಡಿದಾಗ ಹಿಂಗೆ ಕೈ ಕೊಟ್ಟು ಇವು ಶೋ ಮಿ ದ ವೇ ಅಂತ ಅಂದ್ಕೊಂಡೆ. ಅವ್ರು ಫುಲ್ ಹಿಂಗೆ ಹೇಳ್ಕೊಂಡು ತಪ್ಕೊಂಡು ಹಿಂಗೆ ಬೆನ್ನೆಲ್ಲ ತಟ್ಟಿ ಆ್ಯಕ್ಚುಲಿ ಒಂದು ವಿಡಿಯೋ ಮಾಡಿದ್ದೀವಿ ನಾವು ಸರ್, ಅದು ಫುಲ್ ವೈರಲ್ ಆಗೋಗಿದೆ. ಲಾಸ್ಟ್ ಡೇ ಆಫ್ ಶೂಟಿಂಗ್ ಆ ವಿಡಿಯೋ. ಆವಾಗ ಇಬ್ಬರು ಹಿಂಗೆ ತಪ್ಕೊಂಡ್ವಿ. ನಾನು ನಾರ್ಮಲ್ ಹಗ್ ಅಂತ ಅಂದ್ಕೊಂಡೆ. ಸರ್ ಫುಲ್ ಮಸಾಜ್ ಎಲ್ಲ ಮಾಡಿ ಒಂದು 10 ಮಿನಿಟ್ಸ್ ಹಂಗೆ ನನ್ನ ಇಟ್ಕೊಂಡಿದ್ದೆ. ಕರಡಿ ಅಪ್ಪಗೆ. ಸರ್ ಇದ್ರಲ್ಲಿ ಫಿಲಮಲ್ಲಿ ಯಾವ ಥರ ಹೋಗುತ್ತೆ ಅಂದರೆ ಸರ್ ನಿಮ್ಮದು ಅವ್ರದ್ದು ಕಾಂಬಿನೇಷನ್? ಟ್ರೈಲರ್ ನೋಡ್ದಂಗೆ ಮಜವಾಗಿದೆ, ಅದಕ್ಕೆ. ನಮ್ಮದು ಮತ್ತು ಸರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ರಿಲೇಷನ್ಶಿಪ್ಪು, ಕೆಮಿಸ್ಟ್ರಿ ಎಲ್ಲ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಯಾವ ಥರ ಇದೆ ಅಂತ ನಾನು ಫುಲ್ ಹೇಳೋಕ್ಕಾಗೋದಿಲ್ಲ. ನಾನು ಹೇಳ್ತೀನಿ, ದಯವಿಟ್ಟು ಸಿನಿಮಾಗೆ ಬನ್ನಿ, 10th of July ಬನ್ನಿ, ನೋಡಿ ನಮ್ಮ ಕೆಮಿಸ್ಟ್ರಿ ಯಾವ ಥರ ಇದೆ ಅಂತ